ವಿಶೇಷವಾಗಿ ಇವತ್ತಿನ ದಿನ ಮೂರನೆಯ ದಿನ ಅಂದ್ರೆ 23 ನಾವು ಜಗನ್ಮಾತೆಯನ್ನ ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡೋದು. 22 ಶೈಲಪುತ್ರಿಯ ರೂಪದಲ್ಲಿ ನಾವು ಆರಾಧನೆ ಮಾಡೋದು. ಅಂದ್ರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಆರಾಧನೆ ಮುಗಿದ ಮೇಲೆ ಮೂರನೇ ದಿನ 24 ಬುಧವಾರ 2025 ಈ ಒಂದು ದಿನ ತಾಯಿ ಜಗನ್ಮಾತೆಯನ್ನು ನಾವು ಶೌರ್ಯ ಮತ್ತೆ ಶೃಂಗಾರದ ಸಂಕೇತವಾಗಿ ಚಂದ್ರಘಂಟಾ ದೇವಿಯನ್ನ ನಾವಿಲ್ಲಿ ಪೂಜೆಯನ್ನ ಮಾಡ್ತೇವೆ. ಈ ತಾಯಿ ಜಗನ್ಮಾತೆ ಚಂದ್ರಘಂಟಾ ದೇವಿ 10 ಕೈಗಳಿದ್ದು ತನ್ನ ಕೈಗಳಲ್ಲಿ ಶಕ್ತಿ ಆಯುಧಗಳನ್ನ ಹಿಡ್ಕೊಂಡಿರ್ತಾಳೆ. ತಾಯಿ ಜಗನ್ಮಾತೆ ಹಣೆಗೆ ಚಂದ್ರನನ್ನ ಧರಿಸಿರ್ತಾಳೆ ದೇವಿ. ಮತ್ತು ತಾಯಿ ಜಗನ್ಮಾತೆ 3 ಕಣ್ಗಳನ್ನ ಹೊಂದಿರ್ತಾಳೆ. ಮತ್ತೆ ಸಿಂಹದ ಮೇಲೆ ರಾರಾಜಿಸ್ತಾ ಇರ್ತಾಳೆ. ನೋಡಿ, ವಿಶೇಷ ಚಂದ್ರಘಂಟ ಅಂದ್ರೆ ಮೂರನೇ ದಿನ ಇದೇ 24 ಸೆಪ್ಟೆಂಬರ್ 2025 ಬರ್ತಾ ಇದೆ. ಮೊದಲನೇದು ಚಂದ್ರ. ವಿಶೇಷವಾಗಿ ನಾವು ಚಂದ್ರಘಂಟ ಈ ಒಂದು ದಿನದಲ್ಲಿ ನಾವು ಮೊದಲನೇದಾಗಿ ನಾವು ಏನಪ್ಪ ಮಾಡಬೇಕು ಅಂದ್ರೆ, ತಾಯಿ ಜಗನ್ಮಾತೆ ನಮ್ಗೆ ಶಕ್ತಿ ಕೊಡು, ಶೌರ್ಯ ಕೊಡು, ನಮ್ಮ ಮನಸ್ಸಂಕಲ್ಪವನ್ನ ನಾವೇನ್ ಮಾಡಿದೀವಿ ಅದಕ್ಕೆ ನಮ್ಗೆ ಒಂದು ದಾರಿ ದೀಪವಾಗುವಂತ ನಾವು ಜಗನ್ಮಾತೆಯಲ್ಲಿ ಬೇಡ್ಕೊಳ್ಳುವಂತ ದಿನ. ಮೊದಲನೇದಾಗಿ ಶೈಲಪುತ್ರಿ ಆಗಿದ್ದಾಳೆ ತಾಯಿ ಜಗನ್ಮಾತೆ, ಎರಡನೇದಾಗಿ ಬ್ರಹ್ಮಚಾರಿಣಿ ಆಗಿದ್ದಾಳೆ, ಮೂರನೇದಾಗಿ ಚಂದ್ರಘಂಟ ಅಂದ್ರೆ ಮೂರನೆಯ ದಿನ ತದಿಗೆ ಅಂತಲೂ ಸಹಿತ ಕರಿತೀವಿ ಈ ಒಂದು ದಿನ ಎಂತಕ್ಕೋಸ್ಕರ ತುಂಬಾನೇ ಸೂಕ್ಷ್ಮತೆ ಅಂದ್ರೆ ಶೌರ್ಯ ಮತ್ತೆ ಶೃಂಗಾರದ ಸಂಕೇತವಾಗಿರ್ತಾಳೆ ತಾಯಿ ಜಗನ್ಮಾತೆ. 10 ಕೈಗಳಲ್ಲಿ ಆಯುಧಗಳನ್ನ ಸಹಿತ ಇಲ್ಲಿ ಇಟ್ಕೊಂಡಿರ್ತಾಳೆ. ಶಕ್ತಿ ದೇವತೆ, ಶಕ್ತಾಯುಧಗಳು ಅಂತಲೂ ಸಹಿತ ನಾವು ಹೇಳ್ಬೋದು. ಆ ಒಂದು ದಿನ ಶಕ್ತಾಯುಧಗಳನ್ನು ಹಿಡ್ಕೊಂಡು ತಾಯಿ ಜಗನ್ಮಾತೆ ವಿಶೇಷವಾಗಿ ಸಿಂಹದ ಮೇಲೆ ಕುಳಿತುಕೊಂಡು ರಾರಾಜಿಸ್ತಾ ಇರ್ತಾಳೆ. ಆ ಒಂದು ಅದ್ಭುತವನ್ನ ನೋಡಕ್ಕೆ 2 ಕಣ್ಣು ಸಾಲಲ್ಲ. ಸೊ ಈ ಒಂದು ದಿನ ಶೌರ್ಯ ಮತ್ತೆ ಶೃಂಗಾರದ ಸಂಕೇತವಾಗಿರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತಿನ ದಿನ ತಾವು ಈ ಒಂದು 3 ಕಣ್ಗಳನ್ನ ಹೊಂದಿರುವಂತಹ ತಾಯಿ ಜಗನ್ಮಾತೆ ಸಿಂಹದ ಮೇಲೆ ರಾರಾಜಿಸ್ತಾ ಇರ್ತಾಳೆ. ತಾಯಿ ಜಗನ್ಮಾತೆಗಿನ್ನ ನಾವು ಚಂದ್ರಘಂಟ ಅಂದ್ರೆ ಆ ಒಂದು ದೈವಿಕವಾದಂತ ಆರಾಧನೆ ನಾವೇನಪ್ಪ ಮಾಡಬೇಕು ಅಂತ ಈ ಒಂದು ದಿನದಲ್ಲಿ ನಾವು ತಾಯಿ ಜಗನ್ಮಾತೆ ನಾವೇನಪ್ಪ ಪ್ರಾರ್ಥಿಸ್ಕೊಳ್ಬೇಕು ಅಂದ್ರೆ ಧೈರ್ಯ, ಶಕ್ತಿ ಮತ್ತೆ ಶೃಂಗಾರದ ಸಂಕೇತವಾಗಿರ್ತಾಳೆ, ಸೌಂದರ್ಯದ ಒಂದು ಸಂಕೇತವಾಗಿರ್ತಾಳೆ ಮತ್ತು ಶೌರ್ಯದ ಒಂದು ಸಂಕೇತವಾಗಿರ್ತಾಳೆ. ಎರಡೂ ಸಹಿತ ನಮಗೆ ಕರುಣಿಸು ತಾಯಿ ಅಂತ ಒಂದು ಪ್ರಾರ್ಥನೆಯನ್ನ ಮಾಡುವಂತ